ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವ್ ಆ ಸಿಚುವೇಶನ್ ಅಡ್ವಾಂಟೇಜ್ ಆಗಿ ತಗೋಬೇಕು, ಅರ್ಥ ಆಯ್ತಾ? ಅಲ್ಲ, ಅದ್ ಹೇಗಮ್ಮೋರೆ? ಕೃಷ್ಣ, ನೀನ್ ಎಂಥ ದಡ್ಡ. ನಿನ್ಗೆಲ್ಲ ವಿವರ್ಸ್ ಹೇಳ್ಬೇಕು ನೋಡು. ಮೊದ್ಲು ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಏನ್ ಗೊತ್ತಾ? ಅವಾಗ ಹುಲಿ ಪಾಡ್ಗೆ ಹುಲಿ ಹೋಗುತ್ತೆ. ಸೂರ್ಯ ನನ್ ಪಾಲ್ಗೆ ದೇವ್ರಾಗ್ತಾನೆ. ದೇವ್ರಿರೋ ಕಡೆ ಪ್ರೀತಿ ಇರೋದು ಸಹಜ ಅಲ್ವಾ? ವಾವ್ ಅಮ್ಮೋರೆ, ನಿಜವಾಗ್ಲೂ ಸೂಪರ್ ಐಡಿಯಾ. ತಗೋ, ಇದನ್ನಿಟ್ಕೋ. ಸರಿ ಅಮ್ಮೋರೆ, ಇವತ್ ನಾನು ಹೇಗಿದ್ರು ಸಿಟಿ ಕಡೆ ಹೋಗ್ಬೇಕು. ಇವತ್ತೇ ಹುಲಿ ಕಾಸ್ಟ್ಯೂಮ್ ತಗೋ ಬಂದ್ಬಿಡ್ತೇನೆ. ಸರಿ, ಆದ್ರೆ ಹುಷಾರು, ಯಾರಿಗೂ ಕಾಣಿಸ್ತಿರೋ ತರ ತಗೊಂಬಾ. ತಲೆನೇ ಕೆಡ್ಸ್ಕೋಬೇಡಿ ಅಮ್ಮೋರೆ, ನಿಮ್ ಕೆಲ್ಸ ಆಯ್ತು ಅಂತ ತಿಳ್ಕೊಳ್ಳಿ. ನಾಳೆಯಿಂದ ಶುರು ರಾಂಪುರದಲ್ಲಿ ಏಕ್ತಾ ಟೈಗರ್. ಹಲೋ ಹಲೋ, ಶಿವಾನಿ ಅಂದ್ರೆ ನೀನೇನೇನಮ್ಮ? ಹೌದು ಸರ್, ನಮಸ್ತೆ. ದಾಮೋದರ್ ಅಂದ್ರೆ? ಹೌದು, ನಾನೇ. ನೀನೇನ ಫೋನ್ ಮಾಡಿದ್ದು? ಹೌದು ಸರ್. ನೀವು ಆಶ್ರಮದ ಒಳಗಡೆನೆ ಭೇಟಿ ಆಗ್ಬೋದಾಗಿತ್ತಲ್ಲ, ಇಲ್ಯಾಕೆ ಕರೆಸಿದ್ರಿ? ನಿಮಗೆ ನಿಮ್ಮ ಆಶ್ರಮದಲ್ಲಿ ಒಂದು ಇಮೇಜ್ ಇರುತ್ತೆ, ಅದಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗ್ಬಾರ್ದು ಅಂತ ನಿಮ್ಮನ್ನಿಲ್ಲಿ ಕರೆಸ್ದೆ. ಅರ್ಥ ಆಗ್ಲಿಲ್ಲ. ತಲೆಗೆ ಪೆಟ್ಟು ಬಿದ್ದಿರೋ ಒಂದು ಹುಡುಗಿನ ಸುರಭಿ ಅಂತ ನೀವೇ ಅಲ್ವಾ ಕರ್ಕೊಂಬಂದಿದ್ದು? ಅವಳು ಸುರಭಿ ಅಂತ ನಾನ್ ಕರ್ಕೊಂಬಂದಿಲ್ಲ. ಅವಳು ತಾನೇ ಸುರಭಿ ಅಂತ ಹೇಳಿದ್ದಕ್ಕೆ ನಾನ್ ಅಡ್ರೆಸ್ ಹುಡ್ಕೊಂಡು ಕರ್ಕೊಂಬಂದಿದ್ದು. ಅವಳು ನಿಮಗೆ ಹೇಗ್ ಸಿಕ್ಕಿದ್ಲು? ಈ ವಿಚಾರ ಎಲ್ಲ ನಿಮ್ಗ್ಯಾಕೆ ಬೇಕು? ಇಷ್ಟಕ್ಕೂ ನಿಮ್ ಪರಿಚಯ ನನಗಿಲ್ಲ. ನಿಮ್ಮನ್ನ ನೋಡ್ತಾ ಇರೋದೇ ಇದೇ ಮೊದಲನೇ ಸಲ. ಏನೋ ವಿಚಾರ ಮಾತಾಡಬೇಕು ಅಂತ ಕರೆಸಿ ಸುರಭಿ ವಿಷಯ ಕೇಳ್ತಾ ಇದ್ದೀರಲ್ಲ. ಸುರಭಿಗೂ ನನಗೂ ಹತ್ರದ ಸಂಬಂಧ ಇರೋದ್ರಿಂದಾನೆ ನಾನ್ ನಿಮ್ಮನ್ನ ಇಲ್ಲಿ ಕರೆಸಿರೋದು ದಾಮೋದರ್ ಅವ್ರೆ. ನೋಡಿ, ನೀವ್ ಹೇಳೋ ಸತ್ಯದಿಂದ ಒಂದ್ ಮನೆತನಕ್ಕೆ ಒಳ್ಳೇದಾಗತ್ತೆ, ಒಂದ್ ಊರಿಗೆ ಒಳ್ಳೇದಾಗತ್ತೆ. ನೀವು ಇರೋ ವಿಷಯ ಹೇಳಿದ್ರೆ ನಿಮಗೇನೂ ತೊಂದರೆ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಅಥವಾ ನಿಮಗ್ ದುಡ್ಡಿನ ಅವಶ್ಯಕತೆ ಇದೆ ಅಂದ್ರೆ ಅದಕ್ಕೂ ನಾನು ವ್ಯವಸ್ಥೆ ಮಾಡ್ತೀನಿ. ನೀವ್ ಯಾವುದಕ್ಕೂ ಯೋಚನೆ ಮಾಡೋ ಅಗತ್ಯ ಇಲ್ಲ. ನೋಡಿ, ನಿಮಗೂ ಸುರಭಿಗೂ ಅದೇನ್ ಸಂಬಂಧ ಇದೆಯೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅವತ್ತು ನಾನು ಹೇಳಿರೋ ಸತ್ಯನೇ ಇವತ್ತು ಹೇಳ್ತೀನಿ. ಇದರಲ್ಲಿ ಮುಚ್ಚುಮರೆ ಏನೂ ಇಲ್ಲ. ಸುರಭಿ ನನಗೆ ಸಿಕ್ಕಿದ್ದು ಗುಡ್ಡಗಾಡಿನ ಜನರಿಂದ. ಅವಳ ತಲೆಗೆ ಪೆಟ್ಟು ಬಿದ್ದಿತ್ತು, ಅದಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟೆ. ಅವಳಿಗೆ ಎಚ್ಚರ ಆದ್ಮೇಲೆ ರಾಂಪುರದ ವಿಳಾಸ ಹೇಳಿದ್ಲು. ಹಾಗೆ ನಾನು ಸುರಭಿ ಸೂರ್ಯನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿದ್ಲು. ಹಾಗಾಗಿ ಅವಳ ಇಷ್ಟದ ಪ್ರಕಾರ ನಾನು ಅವಳನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಬರ್ಬೇಕಾಯ್ತು. ನೀವು ನಿಮ್ ಕೆಲ್ಸನ ತುಂಬಾ ಸಿನ್ಸಿಯರ್ ಆಗಿ ಮಾಡಿದೀರಾ ದಾಮೋದರ್ ಅವ್ರೆ. ನಿಮ್ ಸಿನ್ಸಿಯರಿಟಿಯಿಂದಾನೆ ಇವತ್ತು ಒಂದ್ ಮನೆತನ ತುಂಬಾ ನೋವು ಅನ್ಭವಿಸೋ ತರ ಆಗಿದೆ. ಆ ಹುಡುಗಿ ನಿಜ ಹೇಳ್ತಾ ಇದ್ದಾಳ ಸುಳ್ಳು ಹೇಳ್ತಾ ಇದ್ದಾಳ ಅನ್ನೋದು ಮುಖ್ಯ ಅಲ್ಲ. ಅವಳ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಸುರಭಿ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಈಗ ಬಂದಿರೋ ಸುರಭಿ ಹೆಸರು ಹೇಳ್ತಾ ಇದ್ದಾಳೆ ಹೊರತು ಎಳ್ಳಷ್ಟು ಸುರಭಿನ ಹೋಲ್ತಾ ಇಲ್ಲ. ಇದರಿಂದ ಬರೀ ಒಂದ್ ಫ್ಯಾಮಿಲಿಗೆ ಎಫೆಕ್ಟ್ ಆಗ್ತಾ ಇಲ್ಲ, ಇಡೀ ಊರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನೀವಿದು ಒಂದ್ ವಿಚಾರದಲ್ಲಿ ನನಗೆ ಸಹಾಯ ಮಾಡ್ಬೇಕಾಗತ್ತೆ.